ಶುಕ್ರವಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ, ಜಿಲ್ಲಾ ಜಾಗೃತ ಸಮಿತಿ ಇವರ ಸಹಯೋಗದೊಂದಿಗೆ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರ ಮನೆಯಲ್ಲಿ ಏರ್ಪಡಿಸಲಾಗಿತ್ತು. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ್ ಮಾತನಾಡಿ, ರಾಜ್ಯಾದ್ಯಂತ ಪ್ರತಿಯೊಬ್ಬರ ಮನೆಯಲ್ಲಿ ಗ್ರಂಥಾಲಯ ಇರಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮನೆಯಲ್ಲಿ ಮಾಡಿದ್ವು. ಇಂದು ಚಿಕ್ಕಮಗಳೂರಿನಲ್ಲಿ ಶಾಸಕರ ಮನೆಯಲ್ಲಿ ಕಾರ್ಯಕ್ರಮ ಮಾಡುವ ಮೂಲಕ ಜಿಲ್ಲೆಯಲ್ಲಿ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ ಎಂದರು. ಇವತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮನೆಗೊಂದು ಗ್ರಂಥಾಲಯ, ಅದರ ಅನುಷ್ಠಾನಕ್ಕಾಗಿ ನಮ್ಮ ಜನಪರ ಶಾಸಕರಾದ ಡಿ. ತಮ್ಮಯ್ಯ ಅವರ ಮನೆಗೆ ಬಂದಿದ್ದೀವಿ. ಈ ತಮ್ಮಯ್ಯ ಅವರ ಶಾಸಕರ ಮನೆಯ ಗ್ರಂಥಾಲಯದ ಅನುಷ್ಠಾನ ಇಡೀ ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ಕಳಶಪ್ರಾಯ ರೀತಿಯಲ್ಲಿ ಪ್ರಾರಂಭವಾಗಿದೆ. ಅದಕ್ಕಾಗಿ ಬಹಳ ಖುಷಿ ಇದೆ. ಇಡೀ ಆ ದಂಪತಿಗಳು, ಶಾಸಕರ ದಂಪತಿಗಳು ಇಬ್ಬರೂ ಕೂಡ ಕುಂತು ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ, ಪ್ರೀತಿಯನ್ನು ಕೊಟ್ಟಿದ್ದಾರೆ. ಇದರ ದ್ಯೂತಕವಾಗಿ ಇಡೀ ಚಿಕ್ಕಮಗಳೂರು ಜಿಲ್ಲೆ ಒಂದು ಕನ್ನಡ ಪರ, ಸಾಹಿತ್ಯ ಪರ, ಗ್ರಂಥಾಲಯ ಪರ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ನಾನು ಕೊಂಡುಕೊಳ್ಳುವಂಥ ಒಂದು ರೀತಿ. ಯಾಕೆ ನಮ್ಮ ಮನೆಗೊಂದು ಗ್ರಂಥಾಲಯ ಬಹಳ ಮುಖ್ಯ ಅಂದರೆ, ಇವತ್ತು ನಾವು ಅರಿವು, ಜ್ಞಾನ ಏನೆಲ್ಲ ಮಾತಾಡ್ತೀವಿ, ಅದರ ಅರಿವಿನ ಮೂಲವಾದ ಪುಸ್ತಕವನ್ನು ನಾವು ಕಡೆಗಣಿಸ್ತೀವಿ. ಜ್ಞಾನದ ಆಕಾರವಾದ ಪುಸ್ತಕವನ್ನು ನಾವು ಧಿಕ್ಕರಿಸ್ತೀವಿ, ಮಿಕ್ಕಿದ್ದೆಲ್ಲ ಮಾಡ್ಕೊಳ್ತೀವಿ. ಆದರೆ ಇವತ್ತು ನಮ್ಮ ಈ ಟೆಕ್ನಾಲಜಿಯಲ್ಲಿ ಏನೆಲ್ಲ ಮುಂದುವರೆದಿರ್ಬೋದು, ಎಷ್ಟೆಲ್ಲ ನಾಗಾಲೋಟಕ್ಕೆ ಹೋಗಿರ್ಬೋದು, ಆದರೆ ಅದೆಲ್ಲದಕ್ಕೂ ಮೂಲ ನಮ್ಮ ಈ ಗ್ರಂಥವೇ. ಈ ಗ್ರಂಥಸ್ಥ ಜ್ಞಾನದಿಂದ ಮಾತ್ರ ಈ ಇಡೀ ಜಗತ್ತು ಏನೆಲ್ಲ ಕಂಡುಹಿಡಿದಿದೆ, ಆ ಮೂಲವನ್ನು ನಾವು ಮತ್ತೆ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ, ನಮ್ಮ ಮಹಿಳೆಯರಿಗೆ ತಲುಪಿಸ್ಬೇಕು, ಅದರ ಅರಿವನ್ನು ಮೂಡಿಸಬೇಕು. ಅದು ಮನೆಗೊಂದು ಗ್ರಂಥಾಲಯ ಆಗಬೇಕು. ಕೇವಲ ಒಂದು ಗ್ರಂಥಾಲಯ ಅಂದರೆ ಒಂದು ಊರಿನಲ್ಲಿ ನಗರ ಕೇಂದ್ರ ಗ್ರಂಥಾಲಯ ಇರುತ್ತೆ, ಜಿಲ್ಲಾ ಕೇಂದ್ರ ಗ್ರಂಥಾಲಯ, ಅದಲ್ಲ. ನನ್ನ ಮನೆಯಲ್ಲಿ ನನ್ನ ಗ್ರಂಥಾಲಯ ಇದ್ದರೆ ಅದು ನನ್ನ ಸ್ವಾಭಿಮಾನದ ಸಂಕೇತ. ನಿನ್ನ ಅರಿವು, ನಿನ್ನ ಸಂಸ್ಕೃತಿ ನಿನ್ನ ಫರ್ನಿಚರ್ ಅಲ್ಲ, ನಿನ್ನ ಸಂಸ್ಕೃತಿ ನಿನ್ನ ಮನೆಯಲ್ಲಿರುವ ಒಂದು ಗ್ರಂಥಾಲಯ, ನಿನ್ನ ಮನೆಯಲ್ಲಿರುವ ಪುಸ್ತಕಗಳು ಅನ್ನುವುದನ್ನು, ಆ ಪುಸ್ತಕ ಪ್ರೀತಿಯನ್ನು ಅವರಿಗೆ ಮುಟ್ಟಿಸಬೇಕು ಅನ್ನುವ ಸಲುವಾಗಿ ನಾವು 1,00,000 ಮನೆಗಳಲ್ಲಿ ಈ ಗ್ರಂಥಾಲಯವನ್ನು ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಚಿಕ್ಕಮಗಳೂರು ಜಿಲ್ಲೆಗೆ ನಮ್ಮ ಪಯಣ ಬಂದಿದೆ. ಈ ಮನೆಗೊಂದು ಗ್ರಂಥಾಲಯವನ್ನು ಮಹತ್ವಗೊಳಿಸಬೇಕು, ಘನತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮನೆಗೊಂದು ಗ್ರಂಥಾಲಯ ಮಾಡುವವರಿಗೆ ನಾವು ರಾಜ್ಯದ 4 ಮಹತ್ವದ ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಒಂದು ನಂಜನಗೂಡು ತಿರುಮಲಾಂಬ ಅವರ ಹೆಸರಲ್ಲಿ, ಮತ್ತೊಂದು ರಾಮನಾಯಕರ ಹೆಸರಲ್ಲಿ, ಮತ್ತೊಂದು ತಿಪ್ಪೇಸ್ವಾಮಿ ಅವರ ಹೆಸರಲ್ಲಿ, ಮತ್ತೊಂದು ಗಳಗನಾಥರ ಹೆಸರಲ್ಲಿ. ಈ ಪ್ರತಿ ಪ್ರಶಸ್ತಿಗೂ ನಾವು ಪುಸ್ತಕ ಪ್ರಾಧಿಕಾರದ 25,000ಗಳ ಹಣ ಇಟ್ಟಿದ್ದೇವೆ. ಆ ಪ್ರತಿ ಒಂದು ಕಂದಾಯ ವಿಭಾಗಕ್ಕೆ ಯಾರಿಗೆ ಆ 4 ಪ್ರಶಸ್ತಿಗಳು ಬರ್ತಾವೋ ಪ್ರತಿ ವರ್ಷ ಅದನ್ನು ಮುಖ್ಯಮಂತ್ರಿಗಳ ಕೈಯಿಂದ ಅದನ್ನು ಕೊಡಿಸ್ತೀವಿ. ಆ ಮೂಲಕ ಗ್ರಂಥಾಲಯಕ್ಕೆ ಒಂದು ಘನತೆ ತರಬೇಕು. ಗ್ರಂಥಾಲಯ ಅಂದರೆ ಏನೋ ಒಂದು ಯಾರಿಗೂ ಸಂಬಂಧಪಟ್ಟಿದ್ದು, ಲೇಖಕರಿಗೆ ಸಂಬಂಧಪಟ್ಟಿದ್ದು, ನಮಗಲ್ಲ ಅಂತಿದ್ರಲ್ಲ, ಇದಲ್ಲ. ನನ್ನ ಸ್ವತ್ತು, ಜ್ಞಾನ ಇನ್ನೊಬ್ಬರದಲ್ಲ, ನನ್ನ ಅರಿವು ಅನ್ನೋದು ಬರಬೇಕು ಅನ್ನೋದಕ್ಕೋಸ್ಕರವೇ ಗ್ರಂಥಾಲಯಕ್ಕೆ ಇದು ಮಹತ್ವ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಮಹತ್ವದ ಹೆಜ್ಜೆ, ಮಹತ್ವದ ಸ್ಥಾನ ನಮ್ಮ ಕರ್ನಾಟಕದಲ್ಲಿ ಬರುತ್ತೆ ಅನ್ನುವ ಆಶಯದೊಂದಿಗೆ ನಾನು ಈ ಯಾತ್ರೆಯನ್ನು ಕೈಗೊಳ್ತಾ ಇದ್ದೀವಿ. ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ಕಾಲೇಜು ದಿನಗಳಲ್ಲಿ ನನಗೆ ಪುಸ್ತಕದ ಒಡನಾಟ ಹೆಚ್ಚಾಗಿದ್ದರಿಂದ ಇಂದಿಗೂ ನನ್ನ ಮನೆಯಲ್ಲಿ ಸಣ್ಣ ಗ್ರಂಥಾಲಯ ಹೊಂದಿದೆ. ಮನೆಯ ಸೌಂದರ್ಯ ನಿರ್ಧಾರವಾಗುವುದು ಮನೆಯಲ್ಲಿರುವ ಪೀಠೋಪಕರಣಗಳಿಂದಲ್ಲ, ಮನೆಯಲ್ಲಿರುವ ಪುಸ್ತಕಗಳಿಂದ ಎಂದರು. ದೊಡ್ಡ ದೊಡ್ಡ ಮನೆ ಇರುವವರಷ್ಟೇ ಗ್ರಂಥಾಲಯ ಮಾಡಬೇಕೆಂದೇನಿಲ್ಲ. ಸಣ್ಣ ಮನೆಯಲ್ಲಿ ಕಪಾಟಿನಲ್ಲಿ 20 ಪುಸ್ತಕಗಳಿದ್ದರೂ ಅದು ಸಣ್ಣ ಗ್ರಂಥಾಲಯವೇ ಎಂದರು. ಕಾಲೇಜಿಗೆ ಹೋಗುವಾಗ ಆದ್ರೆ ನನಗೊಂದು ಹೊಸ, ಅವತ್ತು ಯಾರ ಹತ್ರನೂ ಇರಲಿಲ್ಲ. ನಮ್ಮ ಬಿರಾಮೂಡವ್ರಿಗೆ ನನಗೆ ಒಬ್ಬರಿಗೆ ಮೊದಲನೇ BSA ಸೈಕಲ್ ಕೊಡಿಸಿದ್ರು. ಹಾಗಾಗಿ BSA ಸೈಕಲಲ್ಲಿ ನಾನು ಕಾಲೇಜ್ ಮುಗಿಸ್ಕೊಂಡು ಲೈಬ್ರರಿಗೆ ಹೋಗ್ತಾ ಇದ್ದೆ. ಅವತ್ತು ಸುಧಾ, ತರಂಗ, ಪ್ರಜಾಮತ ಬಹಳ ಫೇಮಸ್. ಈ 3 ಪುಸ್ತಕನೂ ನಾನು ಬಿಡ್ದಂಗೆ ಓದ್ತಾ ಇದ್ದೆ. ಅದ್ರ ಜೊತೆ ನನಗೊಂದಷ್ಟು ಪತ್ತೇದಾರಿಕೆಯ ಪುಸ್ತಕಗಳನ್ನು ಓದೋ ಹವ್ಯಾಸ ಇತ್ತು. B.V. ಅನಂತರಾಮ್ ಅಂತೇಳಿ ಬಹಳ ಪತ್ತೇದಾರಿಕೆ ಪುಸ್ತಕದಲ್ಲಿ ಅವರು B.V. ಅನಂತರಾವು ಅದರಲ್ಲಿ ಜಿಂಕೆ ಮರಿ ಅಂತೇಳಿ ಒಂದು ಕೋಡ್ ವರ್ಡ್ ಕೊಟ್ಟು ಅವ್ರು ಮಾಡ್ತಾನೆ. ಆ ಪುಸ್ತಕನ ನಾನು ಬಹುಶಃ ಒಂದು 15-20 ಪುಸ್ತಕ ಓದಿರ್ಬೋದು. ಸಿನಿಮಾಕ್ಕಿಂತ ನನಗೆ ಅದು ಬಹಳ ಆಸಕ್ತಿ ಇತ್ತು. ಸಿನಿಮಾನು ಇತ್ತು, ನೋಡ್ತಾ ಇದ್ದೆ. ಆ ಪತ್ತೇದಾರಿಕೆ ಸಿನಿಮಾನ ರೀತಿ, ಆ ಪುಸ್ತಕ ಓದ್ತಾ ಇದ್ರೆ ನಾನು ಸಿನಿಮಾ ನೋಡ್ತಾ ಇದ್ದೀನಿ ಇನ್ನಷ್ಟು ಅದರೊಳಗಡೆ ಡೆಪ್ತ್ ಓದ್ತಾ ಇದ್ದೆ. ಅದನ್ನು ಬರ್ದಿರೋದು ಪತ್ತೇದಾರಿಕೆ ನರಸಿಂಹಯ್ಯ, B.V. ಅನಂತರಾಮ್ ಅವರು ಜಿಂಕೆ ಮರಿ ಅಂತ ಅವ್ರ ಹೆಸರು ಬರೀತಾ ಇದ್ದಾರೆ. ಆಮೇಲೆ ಬಹಳ ಕ್ರಿಕೆಟ್ ಬಗ್ಗೆ ಆಡೋದಕ್ಕಲ್ಲ, ಅದ್ರ ಬಗ್ಗೆ ನೋಡೋದಕ್ಕೆ ಆಸಕ್ತಿ. ಕಬಡ್ಡಿ ಆಡ್ತಾ ಇದ್ದೆ, ಕ್ರಿಕೆಟ್ ಬಗ್ಗೆ ತುಂಬಾ ಆಸಕ್ತಿ ಇತ್ತು.
ಕ್ರಿಕೆಟ್ ಆಟ ಆಡೋದಕ್ಕಿಂತ ನಾನು ತುಂಬ ಚೆನ್ನಾಗಿ ಕಾಮೆಂಟ್ರಿ ಹೇಳ್ತಾ ಇದ್ದೆ. ಹೋಗಿ ಎಲ್ಲರೂ ಕಾಮೆಂಟ್ರಿ ಚೆನ್ನಾಗಿ ಹೇಳ್ತಾ ಇದ್ದೆ. ಆಗ ಈ ಕಲರ್ ಟಿವಿ, ಕಲರ್ ಪ್ರಿಂಟ್ ನಮ್ಮ ಹತ್ರ ಏನೂ ಬಂದಿರಲಿಲ್ಲ, ಕಲರ್ ಟಿವಿಗಳು. ಆಗ ಸ್ಪೋರ್ಟ್ಸ್ ಸ್ಟಾರ್ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಆ ಸ್ಪೋರ್ಟ್ಸ್ ಸ್ಟಾರ್ನಲ್ಲಿ ನಮ್ಮ ದೇಶ 83ರಲ್ಲಿ ವಿಶ್ವಕಪ್ ಗೆದ್ದಿದ್ದು ಕ್ರಿಕೆಟ್, 85ರಲ್ಲಿ ವಿಲ್ಸನ್ ಎಚ್ ಗೆದ್ದಿದ್ದು, ಅವೆಲ್ಲ ಆ ಸ್ಪೋರ್ಟ್ಸ್ ಏನು ಕ್ರೀಡಾಪಟುಗಳು, ಕ್ರಿಕೆಟ್ ಪಟುಗಳ ಫೋಟೋ ಬಹಳ ಕಲರ್ಫುಲ್ ಆಗಿ ಇರ್ತಾ ಇತ್ತು. ಆಮೇಲೆ ಫುಟ್ಬಾಲ್, ಕ್ರಿಕೆಟ್ ಅವಾಗ ಮೆರಡೋನಾ ಬಹಳ ಮುಂಚೂಣಿಯಲ್ಲಿದ್ದರು. 85-89ರಲ್ಲಿ ಮೆರಡೋನಾ ಅರ್ಜೆಂಟೀನಾ ತಂಡದಲ್ಲಿ ಅವನ ಫೋಟೋ ನೋಡಿದ್ರೆ ನಮ್ಗೆ ಖುಷಿ ಆಗೋದು. ಯಾಕೆಂದ್ರೆ ಕಲರ್ ಫೋಟೋ, ನಮ್ಮ ಮನೇಲಿ ಕಲರ್ ಟಿವಿ ಇಲ್ಲ, ಟಿವಿ ಇತ್ತು ಆದ್ರೆ ಕಲರ್ ಟಿವಿ ಇರಲಿಲ್ಲ, ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು. ಹಾಗಾಗಿ ತುಂಬಾ ಜನ ಅವಾಗ ಲೈಬ್ರರಿಗೆ ಹೋಗ್ತಾ ಇದ್ರು. ಆಮೇಲೆ ಪತ್ರಿಕೆನ ನಮ್ಮನೇಲಿ, ಅದರಲ್ಲಿ ಸತ್ಯ ಹೇಳ್ತೇನೆ, ನಮ್ಮನೇಲಿ ಪತ್ರಿಕೆ ತರಿಸ್ತಾ ಇರಲಿಲ್ಲ. ನಾವು ಪತ್ರಿಕೆ ತರಿಸ್ತಾ ಇರಲಿಲ್ಲ. ಆಗ ಪ್ರತಿದಿನ ಪತ್ರಿಕೆ ಅಲ್ಲೇ ಓದ್ತಾ ಇದ್ವಿ. ಪ್ರಜಾವಾಣಿ, ಕನ್ನಡಪ್ರಭ ಪತ್ರಿಕೆನ. ಇವಾಗ ಏನು ರಂಗನಾಥ್ ಅವರು ಪಬ್ಲಿಕ್ ಟಿವಿ ಇದಾರಲ್ಲ, ಅವಾಗ ಆ ಕನ್ನಡಪ್ರಭದ ಒಂದು ಸಣ್ಣ ವರದಿಗಾರ ಸತೀಶ್ ಸರ್, ನಿಮಗೂ ಗೊತ್ತಿರ್ಬೋದು ಸರ್, ಅವರು ಕನ್ನಡಪ್ರಭದ ಒಬ್ಬ ಸಣ್ಣ ವರದಿಗಾರ. ಪ್ರಭು ಪಬ್ಲಿಕ್ ಟಿವಿ ರಂಗನಾಥ್ ಅವರು ಚಿಕ್ಕಮಗಳೂರಿಗೆ ಬಂದಾಗ ಹಿರೇಮಳೂರಲ್ಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ನಾವೇ ಸನ್ಮಾನ ಮಾಡಿ ಕಳಿಸಿದ್ವಿ. ಅವಾಗ ಅವರೇ ಬಾಯಿ ಬಿಟ್ಟು ಕಣ್ಣ ಮಾವಿಗೆ ಹೇಳಿದರೆ ನನಗೆ 2,000 ರೂಪಾಯಿ ಸಂಬಳ, 2,000 ರೂಪಾಯಿ ಸಂಬಳ ಅಂತ ಅವ್ರು ಹೇಳಿದ್ರು. ಯಾರು ರಂಗನಾಥ್ ಅವರು, ಮಂಜಾತ್ ಸರ್ ಆಯ್ತಾ. ಆಮೇಲೆ ವಿಶ್ವೇಶ್ವರ ಭಟ್ರು ಬಂದಿದ್ರು. ಅವ್ರು ಹೇಳಿದ್ರು, ಅವ್ರಿನ್ನೂ ಪತ್ರಿಕಾ ಸಂಪಾದಕರಾಗಿರ್ಲಿಲ್ಲ. ವಿಜಯವಾಣಿ, ವಿಜಯ ಕರ್ನಾಟಕ ಆದಾಗ ಅವರು ರಿಪೋರ್ಟ್, ಅವರು ಯಾರು ವಿಶ್ವೇಶ್ವರ ಭಟ್. ಈ ರೀತಿ ಹಲವಾರು ಜನ, ದೇವನೂರು ಮಹಾದೇವರು ನಮ್ಗೆ ಬಂದೋಗಿದ್ದಾರೆ. ಅಲ್ಲಿಗೆ ದೇವನೂರು ಮಹಾದೇವರು ಈ ರೀತಿ ಅವರೆಲ್ಲ ಬರುವಾಗ ನಮಗೆ ಒಂದಷ್ಟು ಮಾಹಿತಿ ಸಿಗ್ತಿದ್ದೆ. ಅಲ್ಲಿದ್ರೆ ಲೈಬ್ರರಿಲಿ ಅವೆಲ್ಲ ಓದ್ತಾ ಇದ್ವಿ. ಇಲ್ಲದೆ ಇದ್ರೆ ನಮಗೆ ಆ ಮಾಹಿತಿಗಳೇ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ರವೀಶ್ ಕ್ಯಾತನಬೀಡು, ಲೇಖಕರಾದ ಬೆಳವಾಡಿ ಮಂಜುನಾಥ್, ರೈತ ಹೋರಾಟಗಾರರಾದ ಗುರುಶಾಂತಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.